ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವಾಗ ಹೇಗಿರ್ತವೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋ ಶಕ್ತಿ ನಮಗಿದೆ ಅಂತ ಆದ್ರೆ ಮಾತ್ರ ನಮ್ಮ ಶತ್ರುಗಳು ನಮ್ಮಿಂದ ದೂರ ಇರ್ತಾರೆ, ನಮಗೆ ಶಾಂತಿ ಇರುತ್ತೆ. ಹಾಗಲ್ಲದೆ ಬಲಹೀನನೊಬ್ಬ ಶಾಂತಿಯ ಬಗ್ಗೆ ಬರೀ ಮಾತಾಡ್ತಾ ಬಿಳಿ ಪಾವರಗಳನ್ನ ಹಾರಿಬಿಡ್ತಾ ಇದ್ರೆ ಜಗತ್ತು ಅಂಥವ್ರನ್ನ ನೋಡಿ ನಗತ್ತೆ. ಈ ಮಾತನ್ನ ಯಾವುದೋ ಕಾಲದಲ್ಲಿ ಅರ್ಥಶಾಸ್ತ್ರದಲ್ಲಿ ಆಚಾರ್ಯ ಚಾಣಕ್ಯರು ಹೇಳಿದ್ರು. ಈ ಮಾತುಗಳನ್ನು ಭಾರತ ಇಷ್ಟು ಕಾಲ ಮರೆತು ಹೋಗಿತ್ತು. ಮತ್ತೆ ಈಗ ನೆನಪು ಮಾಡ್ಕೊಳ್ತಾ ಇದೆ. ನಮ್ಮ ಬಲಿಷ್ಠ ಶತ್ರುವನ್ನ ಎದುರಿಸುವ ನಿಟ್ಟಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. ಅದರ ಅಂಗವಾಗಿ ದೇಶದ ಗಡಿಗಳನ್ನ ಭದ್ರಪಡಿಸಿಕೊಳ್ಳುವ ಮತ್ತು ಗಡಿಗೆ ಯಾವಾಗ ಬೇಕಾದರೂ ಸೈನ್ಯವನ್ನ ಕಳುಹಿಸುವುದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡೋದರಲ್ಲಿ ಭಾರತ ನಿರತವಾಗಿದೆ. ಅದಕ್ಕಾಗಿ ಲದಾಖ್ ಭಾಗದಲ್ಲಿ ಆಲ್ ವೆದರ್ ರಸ್ತೆ ನಿರ್ಮಾಣವಾಗ್ತಾ ಇದ್ದು ಅದು ಇನ್ನು ಕೆಲವೇ ದಿನಗಳಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಲಿದೆ ಅಂತ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಹೇಳ್ತಾ ಇದೆ. ಹಾಗಾದ್ರೆ ಯಾವ್ದಾ ರಸ್ತೆ? ಅದರಿಂದ ಭಾರತಕ್ಕಾಗುವ ಉಪಯೋಗಗಳೇನು? ಆ ರಸ್ತೆ ನಿರ್ಮಾಣ ಆಗುವವರೆಗೆ ಲದಾಖ್ ಅನ್ನ ಸಂಪರ್ಕಿಸೋದಕ್ಕಿದ್ದ ವ್ಯವಸ್ಥೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಸ್ತೆಗಳನ್ನು ದೇಶದ ನರನಾಡಿಗಳಿಗೆ ಹೋಲಿಕೆ ಮಾಡ್ತಾರೆ. ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂದ್ರೂ ಕೂಡ ಅಲ್ಲಿ ಸಂಪರ್ಕ ಸಾಧನಗಳಾಗಿ ಉತ್ತಮ ರಸ್ತೆಗಳು ಬೇಕು. ಹಾಗೆ ದೇಶದ ಗಡಿಗಳನ್ನು ಜೋಡಿಸೋದಕ್ಕೆ ಮತ್ತು ಅಲ್ಲಿಗೆ ಯಾವುದೇ ತುರ್ತು ಸಂದರ್ಭದಲ್ಲೂ ಸಂಪರ್ಕವನ್ನು ಸಾಧಿಸೋದಕ್ಕೆ ಅನುಕೂಲವಾಗುವ ಹಾಗೆ ಅಲ್ಲಿಗೂ ರಸ್ತೆ, ರೈಲು ಹಾಗೂ ಇನ್ನಿತರ ಮಾರ್ಗಗಳು ಬೇಕಾಗುತ್ತೆ. ನಿಮಗೆ ಗೊತ್ತಿರಲಿ, 1962ರಲ್ಲಿ ಚೈನಾ ಭಾರತದ ಮೇಲೆ ಏಕಾಏಕಿ ಆಕ್ರಮಣ ಮಾಡ್ತಲ್ಲ, ಆಗ ತುರ್ತಾಗಿ ಗಡಿಗಳನ್ನು ತಲುಪೋದಕ್ಕೆ ನಮ್ಮ ಯೋಧರಿಗೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಕೆಲಸ ಮಾಡ್ತಾ ಇದ್ದ ಯೋಧರಿಗೆ ಬೇಕಾದ ಬ್ಯಾಕಪ್ ಆಯುಧಗಳು ಹಾಗೂ ಇನ್ನಿತರ ಅಗತ್ಯ ವಸ್ತುಗಳನ್ನು ತಲುಪಿಸೋದಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ. ಪರಿಣಾಮ ಭಾರತ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ತಿನ್ನಬೇಕಾಗಿ ಬಂತು. ಆದರೂ ಭಾರತದ ಆರ್ಥಿಕ ಪರಿಸ್ಥಿತಿಗಳು, ಆದ್ಯತೆಗಳು ಸೇರಿದ ಹಾಗೆ ನಾನಾ ಕಾರಣಗಳಿಂದ ಚೈನಾದ ಗಡಿಯನ್ನ ಸಂಪರ್ಕಿಸುವ ರಸ್ತೆಗಳ ನಿರ್ಮಾಣ ಸಾಧ್ಯ ಆಗಿರಲಿಲ್ಲ. ಆದರೆ ಚೈನಾ ಮಾತ್ರ ತನ್ನ ಎಲ್ಲ ಗಡಿಗಳಿಗೂ ಸಂಪರ್ಕವನ್ನು ಕಲ್ಪಿಸಿಕೊಳ್ತಾ ಹೋಯಿತು. ಇವತ್ತು ಚೈನಾ ಭಾರತದ ಗಡಿಯವರೆಗೆ ರಸ್ತೆಗಳನ್ನ, ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿಕೊಂಡಿದೆ, ರೈಲು ಸಂಪರ್ಕವನ್ನು ಮಾಡಿಕೊಂಡಿದೆ, ಏರ್ ಬೇಸ್ಗಳನ್ನ ನಿರ್ಮಾಣ ಮಾಡಿದೆ, ಅಲ್ಲಿ ಗ್ರಾಮಗಳನ್ನು ಕೂಡ ಕಟ್ಟಿಕೊಂಡು ಅವುಗಳನ್ನು ಡ್ಯುಯಲ್ ವಿಲೇಜ್ಗಳನ್ನಾಗಿ ಮಾಡಿಕೊಂಡಿದೆ. ತನ್ನ ಸೇನೆಯನ್ನ ಗಡಿಯಿಂದ ಕೂಗಳತೆಯ ದೂರದಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿಡೋದಕ್ಕೆ ಮತ್ತು ಅಗತ್ಯ ಬಿದ್ದು ಕೂಡಲೇ ಅವರನ್ನ ಗಡಿಗೆ ಡೆಪ್ಲಾಯ್ ಮಾಡೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಚೈನಾ ಮಾಡಿಕೊಂಡಿದೆ. ಹೀಗಾಗಿನೇ ಚೈನಾ ಲದಾಖ್ ಅಲ್ಲಿ ಆಗಾಗ ಕಿರಿಕ್ ಮಾಡ್ತಲೇ ಇರುತ್ತೆ. ಅರುಣಾಚಲ ಪ್ರದೇಶವೇ ನಮ್ಮದು ಅಂತ ಖ್ಯಾತೆ ತೆಗೆಯುತ್ತೆ. ಚೈನಾದಂತಹ ಶತ್ರುವನ್ನ ಎದುರಿಸೋದಕ್ಕೆ ಭಾರತ ಕೂಡ ಸಿದ್ಧಗೊಳ್ಳಲೇಬೇಕು. ಅದಕ್ಕಾಗಿ ಗಡಿಗಳನ್ನು ಸಂಪರ್ಕಿಸುವ ಥರದ ಒಂದಷ್ಟು ರಸ್ತೆಗಳನ್ನು ಭಾರತ ಕೂಡ ನಿರ್ಮಾಣ ಮಾಡ್ತಾ ಇದೆ. ಅಂಥದ್ದೊಂದು ರಸ್ತೆ ಈಗ ಕಾರ್ಯಾರಂಭಕ್ಕೆ ಸಿದ್ಧಗೊಂಡಿದೆ, ಅದು ಕೂಡ ಲದಾಖ್ನಲ್ಲಿ. ಗೆಳೆಯರೆ, ಲದಾಖ್ ಭಾರತದ ಮುಕುಟಮಣಿ ಜಮ್ಮು ಕಾಶ್ಮೀರದ ಒಂದು ಭಾಗ ಆಗಿತ್ತು. 2019ರಲ್ಲಿ ಅದನ್ನ ಜಮ್ಮು ಕಾಶ್ಮೀರದಿಂದ ಬೇರ್ಪಡಿಸಿ ಕೇಂದ್ರ ಆಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು. ಈ ಲದಾಖ್ ಪಾಕಿಸ್ತಾನ ಹಾಗೂ ಚೈನಾಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳೋದ್ರಿಂದ ಇದು ಭಾರತದ ಪಾಲಿಗೆ ಅತ್ಯಂತ ಪ್ರಮುಖ ಗಡಿ ಪ್ರದೇಶ ಅನ್ನಿಸ್ಕೊಳ್ಳುತ್ತೆ. ಅದರಲ್ಲೂ ಚೈನಾ 1962ರ ಸಮಯದಲ್ಲಿ ನಡೆದ ಯುದ್ಧದಲ್ಲಿ ಅಲ್ಲಿನ ಅಕ್ಸಾಯ್ಚಿನ್ ಪ್ರದೇಶವನ್ನ ತನ್ನ ಹಿಡಿತಕ್ಕೆ ತಗೊಂಡ ನಂತರ ಈ ಭಾಗದಲ್ಲಿ ಭಾರತ ತನ್ನ ಸೇನಾ ಆಕ್ಟಿವಿಟಿಯನ್ನ ಹೆಚ್ಚು ಮಾಡಿತು. ಅದು ಇವತ್ತಿಗೂ ಕೂಡ ಅಲ್ಲಿ ಮುಂದುವರಿತಾ ಇದೆ. ಕಳೆದ 2020ರಲ್ಲಿ ಚೈನಾದ ಸೇನೆ ಪಾಂಗಾಂಗ್ ಸೋ ಹಾಗೂ ಗಲ್ವಾನ್ ವ್ಯಾಲಿಯಲ್ಲಿ ಕಿರಿಕ್ ಮಾಡಿತು. ಆ ಎರಡೂ ಪ್ರದೇಶಗಳಿರುವುದು ಲದಾಖ್ ಅಲ್ಲಿ. ಅವತ್ತಲ್ಲಿ ನಡೆದ ಸಂಘರ್ಷ ಚೈನಾ ಸೇನೆಯ ಗರ್ವಭಂಗವನ್ನೇನೋ ಮಾಡಿತು. ಆದರೆ ಈಗಲೂ ಕೂಡ ಅಲ್ಲಿಂದ ಚೈನಾ ತನ್ನ ಸೇನೆಯನ್ನ ಹಿಂದಕ್ಕೆ ಕರೆಸ್ಕೊಂಡಿಲ್ಲ. ಅಲ್ಲಿ ಎರಡೂ ದೇಶಗಳು ಸನ್ನದ್ಧ ಸ್ಥಿತಿಯಲ್ಲಿ ತಮ್ಮ ಯೋಧರನ್ನ ನಿಲ್ಲಿಸಿವೆ. ಕೋರ್ ಕಮಾಂಡರ್ ಮಟ್ಟದ ಹಲವು ಸುತ್ತಿನ ಮಾತುಕತೆಗಳು ಕೂಡ ಅಲ್ಲಿ ಫಲ ಕೊಟ್ಟಿಲ್ಲ. ಅದು ಈಗಲೂ ಬೂದಿ ಮುಚ್ಚಿದ ಕೆಂಡಾನೆ. ಗೆಳೆಯರೆ, ಈ ಲದಾಖ್ ಚಳಿಗಾಲ ಬಂತು ಅಂದ್ರೆ ಬಾಹ್ಯ ಪ್ರಪಂಚದಿಂದ ದೂರ ಆಗಿಬಿಡುತ್ತೆ. ಕಾಶ್ಮೀರ ಜೊತೆ ಸಂಪರ್ಕ ಕಲ್ಪಿಸುವ ನ್ಯಾಷನಲ್ ಹೈವೇ ನಂಬರ್ 1 ಹಿಮದ ಕಾರಣದಿಂದಾಗಿ ಸಂಪೂರ್ಣವಾಗಿ ಇಲ್ಲಿ ಮುಚ್ಚಿ ಹೋಗ್ತಾ ಇತ್ತು. ಅಲ್ಲಿಗೆ ಹೋಗೋದಿಕ್ಕೆ, ಅಲ್ಲಿಂದ ಬರೋದಿಕ್ಕೆ ಸಾಧ್ಯ ಕೂಡ ಆಗ್ತಿರ್ಲಿಲ್ಲ. ಇದು ಸಾಮಾನ್ಯ ದಿನಗಳಲ್ಲಾದ್ರೆ ಓಕೆ, ಆದರೆ ಯುದ್ಧದ ಸಂದರ್ಭಗಳಲ್ಲಿ ಹೀಗಾಗಿಬಿಟ್ರೆ ಅಥವಾ ಹೀಗಾಗುವಂತಹ ಸಂದರ್ಭಗಳಲ್ಲಿ ಯುದ್ಧ ಆರಂಭ ಆಗಿಬಿಟ್ರೆ ಅಲ್ಲಿರೋ ಜನ ಹಾಗೂ ಸೈನಿಕರ ಗತಿ ಏನಾಗಬೇಕು? ಹೀಗಾಗಿನೇ ಭಾರತ ಸರ್ಕಾರ ಲದಾಖ್ಗಾಗಿ ಆಲ್ ವೆದರ್ ರೋಡ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಯಿತು. ಅದರ ಭಾಗವಾಗಿ ಶುರುವಾಗಿದ್ದೆ ಟನ್ನಲ್ಗಳ ನಿರ್ಮಾಣ ಹಾಗೂ ವರ್ಷ ಪೂರ್ತಿ ಸಂಚರಿಸೋದಕ್ಕೆ ಸಾಧ್ಯವಾಗುವಂತಹ ರಸ್ತೆಗಳ ನಿರ್ಮಾಣ ಕಾರ್ಯ. ಇದರ ಭಾಗವಾಗಿ ಮೊದಲಿಗೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ NH1 ಅನ್ನು ಅಪ್ಗ್ರೇಡ್ ಮಾಡಿತು. ಅದು ಶ್ರೀನಗರವನ್ನ ಲೇಹ್ ಜೊತೆ ಕನೆಕ್ಟ್ ಮಾಡುವ ಹೈವೇ. ಬಹಳಷ್ಟು ದಿನಗಳಿಂದಲೂ ಈ ರಸ್ತೆ ಬಳಕೆಯಲ್ಲಿದೆ ಮತ್ತು ಇದು ಕಾರ್ಗಿಲ್ ಮಾರ್ಗವಾಗಿ ಸಾಗುತ್ತೆ. ಇದು ಎಷ್ಟು ಮುಖ್ಯವಾದ ರಸ್ತೆ ಅಂದ್ರೆ 1999ರಲ್ಲಿ ಕಾರ್ಗಿಲ್ ಯುದ್ಧ ಆಯ್ತಲ್ಲ, ಆಗ ಪಾಕಿ ದುಶ್ಮನ್ ಟಾರ್ಗೆಟ್ ಮಾಡ್ಕೊಂಡಿದ್ದು ಇದೇ ರಸ್ತೆಯನ್ನ. ಇದೊಂದು ರಸ್ತೆಯನ್ನ ಮುಚ್ಚಿಬಿಟ್ರೆ ಲೇಹ್ಗಿದ್ದ ಎಲ್ಲ ದಾರಿಗಳನ್ನ ಬಂದ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಹಾಗೇನಾದ್ರೂ ಆಗ್ಬಿಟ್ಟಿದ್ರೆ ಭಾರತ ಕಾಶ್ಮೀರದ ಬಹುಪಾಲನ್ನ ಮತ್ತೆ ಕಳ್ಕೋಬೇಕಾಗಿ ಬರ್ತಾ
ಆಗ್ತಾ ಇತ್ತು. ಆದ್ರೆ ಅವತ್ತು ನಮ್ಮ ವೀರ ಯೋಧರು ತಮ್ಮ ಪ್ರಾಣಗಳನ್ನ ಲೆಕ್ಕಿಸದೆ ಗಡಿಗಳನ್ನ ಕಾಪಾಡಿಕೊಂಡ್ರು. ಅದೊಂದು ದೊಡ್ಡ ಕಥೆ. ಹಾಗೆ ಕಾರ್ಗಿಲ್ ಕದನ ಆದ ನಂತರ ನಮ್ಮ ಸಮಸ್ಯೆಗಳೇನು, ನಮ್ಮಲ್ಲಿನ ಲೋಪಗಳೇನು ಅನ್ನೋ ಬಗ್ಗೆ ಒಂದು ಸಮಗ್ರವಾದ ಪರಿಶೀಲನೆಯನ್ನ ಮಾಡಲಾಯಿತು. ಹಾಗೆ ಲೋಪದೋಷಗಳನ್ನ ಸರಿಪಡಿಸಿಕೊಳ್ಳುವ ಪ್ರಯತ್ನಗಳೂ ನಡೆದವು. ಅದರ ಪೈಕಿ ಒಂದು ಈ ಮಾರ್ಗದಲ್ಲಿ ಸಂಪರ್ಕವನ್ನ ಹೆಚ್ಚು ಮಾಡಿಕೊಳ್ಳುವುದು. ಹೀಗಾಗಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇಲ್ಲಿ ಝಡ್ಮೋರ್ ಹಾಗೂ ಜೋಜಿಲ್ಲಾ ಟನಲ್ಗಳನ್ನ ನಿರ್ಮಾಣ ಮಾಡಿತು. ಜೋಜಿಲ್ಲಾದಲ್ಲಿ ನಿರ್ಮಾಣ ಆಗಿರುವ ಟನಲ್ ಸರಿಸುಮಾರು 13.5 ಕಿಲೋಮೀಟರ್ನಷ್ಟು ಉದ್ದ ಇದ್ದು ಅದು ಏಷ್ಯಾದಲ್ಲೇ ಅತ್ಯಂತ ವ್ಯವಸ್ಥಿತ ಟನಲ್ ಅನ್ನೋ ಕೀರ್ತಿಗೆ ಕೂಡ ಭಾಜನವಾಗಿದೆ. ಅಷ್ಟೇ ಅಲ್ಲದೆ ಜೋಜಿಲ್ಲಾ ಪಾಸನ್ನು ದಾಟೋದಕ್ಕೆ ಬೇಕಾಗಿದ್ದ 4 ಗಂಟೆಗಳ ಅವಧಿಯನ್ನ ಈ ಟನಲ್ ಕೇವಲ 15 ನಿಮಿಷಕ್ಕೆ ಇಳಿಸ್ತಾ ಇದೆ. ಇದು ನಿಜಕ್ಕೂ ಲೇಹ್ನ ಕನೆಕ್ಟಿವಿಟಿಗೆ ತುಂಬಾನೇ ಸಹಕಾರಿ ಕೂಡ ಆಗಿದೆ. ಅದೇ ರೀತಿ ಲೇಹ್ನ ಸಂಪರ್ಕಿಸ್ತಾ ಇದ್ದ ಮತ್ತೊಂದು ರಸ್ತೆ ಅಂದ್ರೆ ಅದು ಹಿಮಾಚಲ ಪ್ರದೇಶದ ಮನಾಲಿ ಹಾಗೂ ಲೇಹ್ ನಡುವಿನ ರಸ್ತೆ. ಇದು ಒಟ್ಟು 428 ಕಿಲೋಮೀಟರ್ಗಳಷ್ಟು ಉದ್ದದ ಹೈವೇ ಆಗಿದ್ದು ರೋಹ್ಟಂಗ್ಲಾ, ಬರ್ಲಾಚಾ ಲಾ, ತಂಗ್ಲಾಂಗ್ ಲಾಗಳನ್ನ ಕನೆಕ್ಟ್ ಮಾಡ್ತಾ ಕುಲು ವ್ಯಾಲಿಯ ಮೂಲಕ ಸಾಗಿ ಲೇಹ್ನ ಈ ರಸ್ತೆ ತಲುಪುತ್ತಿತ್ತು. ಮೊದಲಿಗೆ ಈ ರಸ್ತೆ ಕೂಡ ವರ್ಷದ ಒಂದಷ್ಟು ದಿನಗಳ ಕಾಲ ಕೆಲಸ ಮಾಡ್ತಾ ಇರಲಿಲ್ಲ, ಮುಚ್ಚಲ್ಪಡ್ತಾ ಇತ್ತು. ಆದರೆ ಟನಲ್ ನಿರ್ಮಾಣ ಆದ ನಂತರ ಈ ರಸ್ತೆಯಲ್ಲಿ ವಾಹನ ಸಂಚಾರ ಸುಗಮ ಅನ್ನಿಸ್ತಾ ಇದೆ. ಆದರೂ ಕೂಡ ಇದು ಸಂಪೂರ್ಣವಾಗಿ ಆಲ್ ವೆದರ್ ರೋಡ್ ಅಂತ ಆಗಿಲ್ಲ ಅಂತ ಹೇಳಲಾಗುತ್ತೆ. ಹೀಗಾಗಿನೇ ಲೇಹ್, ಲದಾಖ್ ಸೇರಿದ ಹಾಗೆ ಈ ಭಾಗಗಳಿಗೆ ಆಲ್ ವೆದರ್ ರಸ್ತೆ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದಿರುವ ಭಾರತೀಯ ಸೈನ್ಯ ಈಗ ಅದನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈಗ ಭಾರತೀಯ ಸೇನೆ ನಿರ್ಮಾಣ ಮಾಡ್ತಾ ಇರೋ ರಸ್ತೆಯನ್ನ ನಿಮ್ಮು ಪದಂ ದರ್ಚಾ ರಸ್ತೆ ಅಥವಾ ಝನ್ಸ್ಕಾರ್ ಹೈವೇ ಅಂತ ಕರೀತಾರೆ. ಈ ಹೈವೇ ಕಾರ್ಗಿಲ್ನ ಝನ್ಸ್ಕಾರ್ ಪ್ರದೇಶದಲ್ಲಿ ಸಾಗಿ ಹೋಗೋದ್ರಿಂದ ಇದನ್ನ ಝನ್ಸ್ಕಾರ್ ಹೆಸರಲ್ಲಿ ಕೂಡ ಕರೀತಾರೆ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಧರ್ಚಾ. ಈ ಧರ್ಚಾ ಹಿಮಾಚಲ ಪ್ರದೇಶ ಮತ್ತು ಲದಾಖ್ನ ಗಡಿ ಭಾಗದಲ್ಲಿದೆ. ಇಲ್ಲಿಂದ ಶುರುವಾಗುವ ರಸ್ತೆ ಕಾರ್ಗಿಲ್ ಜಿಲ್ಲೆಯಲ್ಲಿನ ಪದಂ ಪ್ರದೇಶದ ಮೂಲಕ ಸಾಗಿ ಆ ಬಳಿಕ ಸಿಂಧೂ ನದಿ ಪಕ್ಕದಲ್ಲಿರುವ ನಿಮು ಅನ್ನೋ ಪಟ್ಟಣಕ್ಕೆ ಬಂದು ಸೇರುತ್ತೆ. ಈ ನಿಮು ಲೇಹ್ನಿಂದ ಕೆಲವು ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಸೊ ಈ ರಸ್ತೆಯ ನಿರ್ಮಾಣ ಆಗೋದ್ರಿಂದ ಲೇಹ್ಗೆ 3 ಆಲ್ ವೆದರ್ ರಸ್ತೆಗಳು ಸಿಕ್ಕಾಗತ್ತೆ. ಈಗಾಗಲೇ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಆಲ್ಮೋಸ್ಟ್ ಈ ರಸ್ತೆಯ ನಿರ್ಮಾಣವನ್ನ ಪೂರ್ಣಗೊಳಿಸಿದೆ. ಅಲ್ಲಿ ಇನ್ನೇನಿದ್ರು ಡಾಂಬರೀಕರಣ ಮಾತ್ರ ಬಾಕಿ ಉಳ್ಕೊಂಡಿದೆ. ಅಲ್ಲದೆ ರಸ್ತೆಯಲ್ಲಿ ಅವಶ್ಯಕವಾಗಿ ಬೇಕಾಗಿದ್ದ ಸುರಂಗಗಳ ನಿರ್ಮಾಣ ಕಾರ್ಯ ಕೂಡ ಭಾಗಶಃ ಮುಗಿದಿದ್ದು ಶಿಂಗೋಲಾ ಬಳಿಯ ಸುರಂಗ ಮಾರ್ಗದ ಕಾರ್ಯ ಮಾತ್ರ ಬಾಕಿ ಉಳ್ಕೊಂಡಿದೆ. ಈ ಶಿಂಗೋಲಾ ಹಿಮಾಚಲ ಮತ್ತು ಲದಾಖ್ ಗಡಿಯಲ್ಲಿದ್ದು ಇದು ಸಮುದ್ರ ಮಟ್ಟದಿಂದ 16,558 ಅಡಿಗಳಷ್ಟು ಎತ್ತರದಲ್ಲಿದೆ. ಈ ಟನಲ್ ನಿರ್ಮಾಣ ಒಂದು ಪೂರ್ಣಗೊಂಡು ಬಿಟ್ರೆ ಅಲ್ಲಿಗೆ ಲದಾಖ್ಗೆ ಆಲ್ ವೆದರ್ ರಸ್ತೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ಹಾಗಾಗುತ್ತೆ. ಸದ್ಯಕ್ಕೆ ಈ ರಸ್ತೆ ಪೂರ್ಣಗೊಳ್ಳೋದಕ್ಕೆ ಕಡಿಮೆ ಅಂದ್ರೂ 2025ರ ಟಾರ್ಗೆಟ್ ಅನ್ನ ಹಾಕೊಳ್ಳಲಾಗಿದೆ. ಈ ರಸ್ತೆ ನಿರ್ಮಾಣಕ್ಕಾಗಿ ಬೇಕಾಗಿರುವ ಅಷ್ಟು ಹಣವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಆದಷ್ಟು ಬೇಗ ಈ ರಸ್ತೆಯನ್ನ ಸಂಪೂರ್ಣವಾಗಿ ನಿರ್ಮಿಸುವ ವಾಗ್ದಾನವನ್ನ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಘು ಶ್ರೀನಿವಾಸನ್ ಅವರು ಮಾಡ್ತಾ ಇದ್ದಾರೆ. ಗೆಳೆಯರೆ, ನಿಮಗೆ ಗೊತ್ತಿರಬೇಕು, ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಲೇಹ್ ಮತ್ತು ಕಾರ್ಗಿಲ್ ರಸ್ತೆ ತುಂಬಾನೇ ಪ್ರಾಮುಖ್ಯತೆಯನ್ನು ವಹಿಸಿತ್ತು. ಲೇಹ್ನಲ್ಲಿದ್ದ ಭಾರತೀಯ ಸೇನೆಯ ಟ್ಯಾಂಕರ್ಗಳು ಕಾರ್ಗಿಲ್ ಕಡೆ ಬರೋದಕ್ಕೆ ದಾರಿ ಮಾಡಿಕೊಟ್ಟಿದ್ದೆ ಈ ರಸ್ತೆ. ಒಂದು ವೇಳೆ ಅವತ್ತೇನಾದರೂ ಭಾರತೀಯ ಪಡೆಗಳು ಬರೋದು ಲೇಟ್ ಆಗಿ ಪಾಕಿಗಳು ಈ ಲೇಹ್ ಹಾಗೂ ಕಾರ್ಗಿಲ್ ರಸ್ತೆಯನ್ನು ತಮ್ಮ ಹಿಡಿತಕ್ಕೆ ತಗೊಂಡು ಬಿಟ್ಟಿದ್ರೆ ಆ ಸಂಘರ್ಷ ಯುದ್ಧವಾಗಿ ಬದಲಾಗ್ತಾ ಇತ್ತು. ನಾವು ಮತ್ತಷ್ಟು ವೀರಪುತ್ರರನ್ನ ಕಳ್ಕೋಬೇಕಾಗಿ ಬರ್ತಾ ಇತ್ತು. ಅವತ್ತು ಲೇಹ್ನಿಂದ ಶ್ರೀನಗರಕ್ಕಿದ್ದದ್ದು ಒಂದೇ ಒಂದು ರಸ್ತೆ. ಆದರೆ ಈಗಲ್ಲಿ 3 ರಸ್ತೆಗಳ ನಿರ್ಮಾಣ ಆಗಿದೆ. ಅಲ್ಲದೆ ಈಗ ನಮ್ಮ ವಿರೋಧಿಗಳು ಹೆಚ್ಚಾಗಿದ್ದಾರೆ. ಮೊದಲಿಗೆ ಪಾಕಿಸ್ತಾನವನ್ನು ಮಾತ್ರ ನಾವು ಗಮನದಲ್ಲಿಟ್ಕೋಬೇಕಾಗಿತ್ತು. ಈಗ ಚೈನಾ ಕೂಡ ನಮಗೆ ಸಾಕಷ್ಟು ಸಮಸ್ಯೆಯನ್ನು ಮಾಡ್ತಾ ಇದೆ. ಹೀಗಾಗಿ ಆಲ್ ವೆದರ್ ರಸ್ತೆಗಳ ನಿರ್ಮಾಣದಿಂದ ಭಾರತದ ಗಡಿಗಳನ್ನು ಹೆಚ್ಚು ಜಾಗರೂಕತೆಯಿಂದ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಈ ರಸ್ತೆಗಳ ನಿರ್ಮಾಣ ಆದರೆ ಅಲ್ಲಿಗೆ ಹೋಗಿ ಬರುವ ಜನ ಕೂಡ ಹೆಚ್ಚಾಗ್ತಾರೆ. ಗೆಳೆಯರೆ, ಲದಾಖ್ಗೆ ಹೆಚ್ಚಿನ ಆದಾಯದ ಮೂಲಗಳಿಲ್ಲ. ಅಲ್ಲಿ ಸಿಂಧೂ ನದಿಯ ತಟದಲ್ಲಿ ಜನ ಒಂದಷ್ಟು ಕೃಷಿ ಮಾಡ್ತಾರೆ. ಉಳಿದಂತೆ ಪಶು ಸಾಗಾಣಿಕೆ ಅಲ್ಲಿನ ಜನರ ಆದಾಯದ ಮೂಲ. ಅವರು ಅಲೆಮಾರಿ ಜನಾಂಗದ ಥರಾನೇ ಬದುಕ್ತಾ ಇದ್ದಾರೆ. ಹಾಗೆ ಪ್ರವಾಸೋದ್ಯಮದಿಂದ ಕೂಡ ಅವರಿಗೊಂದಷ್ಟು ಆದಾಯ ಬರುತ್ತೆ. ಲದಾಖ್ಗೆ ಭಾರತ ಮತ್ತು ಬೇರೆ ಬೇರೆ ದೇಶಗಳಿಂದ ಬರೋ ಪ್ರವಾಸಿಗರ ಸಂಖ್ಯೆ ಹೆಚ್ಚಾದ್ರೆ ಸಹಜವಾಗಿ ಲೇಹ್ ಹಾಗೂ ಲದಾಖ್ ಭಾಗದ ಜನರ ಆದಾಯ ಕೂಡ ಹೆಚ್ಚಾಗುತ್ತೆ. ಒಂದು ರಸ್ತೆಯ ನಿರ್ಮಾಣದಿಂದ ದೇಶದ ಗಡಿಗಳನ್ನು ಭದ್ರಪಡಿಸೋದಕ್ಕೆ, ದೇಶದ ಆರ್ಥಿಕತೆಗೆ ಕೂಡ ಬಲ ತುಂಬೋದಕ್ಕೆ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ, ಲದಾಖ್ ಹಾಗೂ ಹಿಮಾಚಲ ಪ್ರದೇಶದ ನಡುವೆ ನಿರ್ಮಾಣ ಆಗ್ತಾ ಇರುವ ನಿಮ್ಮು ಪದಂ ದರ್ಚಾ ರಸ್ತೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.